ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್. ಇಂದಿನ ಅಡಿಗೆ ತರಕಾರಿ ಸೂಪು. ಮೊದಲಿಗೆ ನಿಮ್ಗೆ ಯಾವ ಬೇಕೋ ತರಕಾರಿನ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಪ್ಯಾನಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಾನಿಲ್ಲಿ ಬೀನ್ಸು ಮತ್ತು ಕ್ಯಾರೆಟನ್ನು ಒಂದು ಬೌಲ್ ತೊಗೊಂಡಿದ್ದೀನಿ. ಮತ್ತು ಒಂದು ಈರುಳ್ಳಿನ ಸಣ್ಣಗೆ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. 1-2 ಪಲಾವ್ ಎಲೆ, 1-2 ಚಕ್ಕೆ, 1-2 ಲವಂಗ ಹಾಕ್ಕೊಳ್ಳಿ. ಈಗ ತುರಿದ ಸ್ವಲ್ಪ ಶುಂಠಿಯನ್ನು ಹಾಕ್ಕೊಳ್ಳಿ ಮತ್ತು ಬೆಳ್ಳುಳ್ಳಿನೂ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸಣ್ಣಗಿರಬೇಕು. ನಂತರ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ನಾನು ಪನ್ನೀರ್ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಬಟಾಣಿ ಅಥವಾ ಬೇರೆ ಯಾವ್ದಾದ್ರು ತರಕಾರಿಗಳನ್ನ ಹಾಕೋಬೋದು ಅಥವಾ ಕಾಳು ಕೂಡ ಹಾಕೋಬೋದು. ನೋಡಿ, ಚೆನ್ನಾಗಿ ಬಾಡಿಸ್ಕೊಳ್ಳಿ. 1-2 ಹೂವು, ಮರಾಠಿ ಹೂವು ಅಥವಾ ಮರಾಠಿ ಮೊಗ್ಗನ್ನ ಕೂಡ ಹಾಕ್ಕೊಳ್ಳಿ ರುಚಿಗಷ್ಟೇ. ಇಲ್ಲದೆ ಹೋದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಎಲ್ಲನೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೀವು ಎಣ್ಣೆ ಇಲ್ಲದೆ ಹೋದರೆ ಬೆಣ್ಣೆನ ಅಥವಾ ತುಪ್ಪನ ಹಾಕ್ಕೋಬೋದು, ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ನಂತರ ನೀರನ್ನ ಹಾಕ್ಕೊಳ್ಳಿ. 1 ಲೋಟ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಫಸ್ಟು ತರಕಾರಿನ. ನೋಡಿ, ಇವಾಗ ಒಂದು ದೊಡ್ಡ ಲೋಟದಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ಒಂದು ಮುಚ್ಚಳದಲ್ಲಿ ಮುಚ್ಚಿ, ನೀವು ಬೇಕಾದರೆ ಸೋಂಪುಗಳನ್ನ ಹಾಕ್ಕೋಬೋದು. ಇದು ಆಪ್ಷನಲ್ಲು, ಸ್ಮೆಲ್ಗಷ್ಟೇ. ನೋಡಿ, ಇವಾಗ ಸ್ವಲ್ಪ ಹೊತ್ತು ಮುಚ್ಚಿಕ್ಕಿದ್ರೆ ತರಕಾರಿ ಎಲ್ಲ ಬೇಯುತ್ತೆ. ನೋಡಿ, ಕುದೀತಾ ಇದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೋದು. ಈಗ 1 ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಧನಿಯಾ ಪೌಡರ್ ಹಾಗೂ 1 ಸ್ಪೂನ್ ಗರಂ ಮಸಾಲ ಪೌಡರ್ ಮತ್ತು 1 ಸ್ಪೂನ್ ಅಚ್ಚ ಖಾರದ ಪೌಡರ್. ನೀವು ಖಾರ ಎಷ್ಟಾಗುತ್ತೋ ಅಷ್ಟು ಹಾಕ್ಕೋಬೇಕು. ನಾನಿಲ್ಲಿ 1 ಸ್ಪೂನು ಮೆಣಸಿನ ಪೌಡ್ರು ಕೂಡ ಹಾಕ್ತಾಯಿದ್ದೀನಿ. ನೀವು ಅಚ್ಚ ಖಾರದ ಪೌಡರ್ ಇಲ್ಲದೆ ಹೋದರೆ ಮೆಣಸಿನ ಪುಡಿನ ಹಾಕ್ಕೋಬೇಕು. ನೋಡಿ, ಇವು ಕುದೀತಾ ಇದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಸೂಪ್ಗೇನು ಹೆಚ್ಚಾಗಿ ಉಪ್ಪು ಬೇಕಾಗಿಲ್ಲ. ಈಗ 1 ಸ್ಪೂನ್ ಕಾರ್ನ್ಫ್ಲೋರ್ನ ನೀರಲ್ಲಿ ಕಲಸಿ ಹಾಕ್ಕೊಂಡಿದ್ದೀನಿ. ಹೆಚ್ಚಿಗೆ ಹಾಕ್ಬೇಡಿ, ತುಂಬ ಗಟ್ಟಿಯಾಗುತ್ತೆ. 1 ಸ್ಪೂನ್ ಆದರೆ ಸಾಕಾಗುತ್ತೆ. ನೋಡಿ, ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಹೊತ್ತು ಮುಚ್ಚಿಕ್ಕೆ. ತುಂಬ ಚೆನ್ನಾಗಿ ಕುದೀತೆ. ನೋಡಿ, ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತರಕಾರಿ ಸೂಪು ರೆಡಿ. ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.